ತೆಂಗು ಬೆಳೆಗಾರರ ದೊಡ್ಡ ಸಮಸ್ಯೆ ಅಂತಂದ್ರೆ ತೆಂಗಿನಲ್ಲಿ ಕ್ಲೋರಿನ್ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ ಅಂತ. ಇದಕ್ಕೆ ಕೇವಲ 30 ರೂಪಾಯಿಯಲ್ಲಿ ಸುಲಭ ಪರಿಹಾರವನ್ನ ನಾವಿವತ್ತು ನಿಮ್ಗೆ ಹೇಳ್ತೀವಿ. ಸ್ನೇಹಿತರೆ, ನೀವೇನಾದ್ರೂ ತೆಂಗಿನ ಸಸಿಯನ್ನ ನಾಟಿ ಮಾಡ್ತಿದ್ದೀರಿ ಅಂತಂದ್ರೆ ತೆಂಗನ್ನ ನಾಟಿ ಮಾಡುವ ಮೊದಲು 1 ರಿಂದ 2 ಕೆಜಿ ಸಾಮಾನ್ಯ ಉಪ್ಪನ್ನ ಹೊಂಡಕ್ಕೆ ಹಾಕಿದ್ರೆ ಭಾರಿ ಉತ್ತಮ. ಇದರಿಂದ ಗೆದ್ದಲುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಜೊತೆಗೆ ಮಣ್ಣಿನಲ್ಲಿ ತೇವಾಂಶ ಕೂಡ ಉಳಿಯುತ್ತೆ. ಕೆಲವು ಮಣ್ಣಿನ ಗಟ್ಟಿ ಕಲ್ಲುಗಳನ್ನ ಸ್ವಲ್ಪ ಮಟ್ಟಿಗೆ ಇದು ಕರಗಿಸಿ ಕೂಡ ಕೊಡುತ್ತೆ. ಹಾಗಾಗಿ ತೆಂಗಿನ ಮರದ ಬುಡದಲ್ಲಿ 2 ಅಡಿ ಎತ್ತರಕ್ಕೆ ಸುಣ್ಣ ಬೆಳೆದು 500 ಗ್ರಾಂ ಸಾಮಾನ್ಯ ಉಪ್ಪನ್ನ 5 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಹಾಕಿ. ಇಲ್ಲದೇ ಇದ್ರೆ ಮೊದಲು ಉಪ್ಪನ್ನ ಸುತ್ತಲೂ ಹಾಕಿ ನಂತರ ಅದಕ್ಕೆ ನೀರನ್ನ ಕೂಡ ಚಮಕಿಸಬಹುದು. ಸೋಡಿಯಂ ಕ್ಲೋರೈಡ್ ಅಥವಾ ಸಾಮಾನ್ಯ ಉಪ್ಪನ್ನ ಗೊಬ್ಬರವಾಗಿ ಬಳಸೋದು ತೆಂಗಿನ ಉತ್ಪಾದನೆಯ ಇಳುವರಿಯನ್ನ 125% ಹೆಚ್ಚಳ ಮಾಡುತ್ತೆ. ಅಂದ್ರೆ ಮರದ ದಪ್ಪ ಕೂಡ ಹೆಚ್ಚುತ್ತೆ, ಕಾಯಿಗಳ ಒಳಗಿನ ತಿರುಳು ಕೂಡ ದಪ್ಪವಾಗಿರುತ್ತೆ, ಕೊಬ್ಬರಿ ತೂಕ ಕೂಡ ಹೆಚ್ಚು ಬರುತ್ತೆ. ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ.